ಕೋಳಿಗಳು ಬ್ರೋ ಒಳಗಡೆ ಹೋಗಲ್ಲ ಅಂದರೆ ಸಾಯಂಕಾಲ ಹೊತ್ತು ಎಷ್ಟು ಹೊಡೆದ್ರು ಒಳಗಡೆ ಹೋಗಲ್ಲ ಕಣ. ತುಂಬ ಜನ ತುಂಬ ಪ್ರಾಬ್ಲಮ್ಸ್ಗಳು ಹೇಳ್ತಿರೋದು ಹಿಂದೆ. ಅಂದರೆ ನಾವು ಈಗ ಒಂದು ಟೈಮ್ ಸೆಟ್ ಮಾಡಿರ್ತೀವಿ, 6:30ಗೆ ಹೋಗಬೇಕು, 6:30 ಒಳಗಡೆ ಹೋಗಬೇಕು, ಈ ಥರ ಎಲ್ಲ ಟೈಮ್ ಸೆಟ್ ಇದು ಟೈಮ್ ಎಲ್ಲನೂ ಸೆಟ್ ಮಾಡ್ಕೊಂಡಿರ್ತೀವಿ. ಓಡಿಸಿದ್ರು ಓಡೋಗಲ್ಲ, ಮತ್ತು ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಹೇಳ್ತಾನೆ ಇರ್ತೀರಾ. ನೀವೇನು ಓಡಿಸೋ ಅವಶ್ಯಕತೆ ಇರೋದಿಲ್ಲ. ಒಂದು 7 ಗಂಟೆ ಲೈಟ್ ಆನ್ ಮಾಡಿಬಿಟ್ಟು, ಅಂತಂದರೆ ನಿಮ್ಗೆ ಎಲ್ಲಿಗೆ ಹೋಗಬೇಕು ಆ ಜಾಗಕ್ಕೆ ಬೆಳಕಿದ್ರೆ ಸಾಕು, ಲೈಟ್ ಆನ್ ಮಾಡಿಬಿಟ್ಬಿಟ್ರೆ ಸಾಕು, ಆರಾಮಾಗಿ 7 ಗಂಟೆಗೆ ಒಂದ್ಸಲ ಅದು ಆರಾಮಾಗಿ ಹೋಗುತ್ತೆ. ಅಂತಂದರೆ ತುಂಬ ಜನ ಏನನ್ನೋದು ಅಂತಂದರೆ, ಇವಾಗ ಕೆಲವ್ರು ಫಾರ್ಮಲ್ಲಿ ಸೌಂಡ್ ಫಿಕ್ಸ್ ಮಾಡಿರ್ತಾರೆ. ಅಂದರೆ ಕೋಳಿಗಳಿಗೆ ಕರೆದ ತಕ್ಷಣ ಈ ಸ್ಮೆಲ್ಗೆ ಇದು ಸೌಂಡು ಬರಬೇಕು, ಮತ್ತು ಈ ಥರ ಕರೆದ ತಕ್ಷಣ ಮೇವು ಹಾಕಿದ ತಕ್ಷಣ ಬರಬೇಕು, ಈ ಥರದ್ದೆಲ್ಲ ಸೆಟ್ ಮಾಡ್ಕೊಂಡಿರ್ತಾರೆ. ಕೆಲವು ಕೋಳಿಗಳು ಹೆಂಗಪ್ಪ ಅಂತಂದರೆ ತಿಂದು ಭಯಂಕರ ಹೊಟ್ಟೆ ತುಂಬ ಆದಮೇಲೆ ಅವಕ್ಕೆ ಎಷ್ಟು ಬೇಕೋ ಅಷ್ಟು ಅರಗಿಸ್ಕೊಂಡು ಅವು ಎಷ್ಟು ಗಂಟೆಗೆ ಹೋಗಬೇಕು ಅಷ್ಟೇ ಗಂಟೆಗೆ ಹೋಗೋದು. ಅಂತಂದರೆ ಇವಾಗ ಮುಸ್ಸಂಜೆ ಆಗಿ 7:30 8 ಗಂಟೆ ಗಂಟಲು ಒಂದೊಂದು ಕೋಳಿ ಹೋಯ್ತವೆ. ಕೆಲವು ಕೋಳಿಗಳು ಬೇಗ ಹೊಡೆದ ತಕ್ಷಣ ಹೋಗ್ತವೆ. ಈಗ ನಮ್ಮವೆಲ್ಲ 6:30ಗೆಲ್ಲ ರೂಢಿ ಆಗೋಗೈತೆ. ಈಗ ಆಲ್ರೆಡಿ ಒಳಗೆ ಬರೋ ಟೈಮು ಇಲ್ಲಿ ಕಾಣಿಸ್ತೈತೆ ನೋಡಿ, ಎಲ್ಲ ಕೋಳಿಗಳಿಗೂ ಒಳಗಡೆ ಬರೋ ಟೈಮು. ಅಂತಂದರೆ ಡೈರೆಕ್ಟ್ ಒಳಗಡೆ ಹೋಗುತ್ತೆ. ಡೈರೆಕ್ಟ್ ಒಳಗಡೆ ಹೋಗಿದ್ದು ಬೆಳಗ್ಗೆ ಬಿಡೋಕ್ಕೂ ಮುಂಚೆನೇ ಆರಾಮಾಗಿ ಅವೇ ಬಂದು ನಾವು ಕದ ತೆಗೆದ್ರೆ ಸಾಕು, ಬೆಳಗ್ಗೆ ಹೊತ್ತಂತೆ ಅಂದರೆ ಬಾಗಿಲು ಅಂತೀವ್ರಲ್ಲ, ಅದನ್ನ ಕದ ಅಂತೀವಿ ನಾವು ಹಳ್ಳಿಗಳ ಕಡೆ. ಆ ತೆಗೆದ್ರೆ ಸಾಕು, ಆಟೋಮೆಟಿಕ್ ಎಲ್ಲ ಹೋಗ್ಬಿಟ್ಟು ಆಚೆಗೆ ಹೋಗ್ತವೆ. ಆ ಒಳಗಡೆ ಆಟೋಮೆಟಿಕ್ ಬಂದೇ ಬರ್ತವೆ. ನಾವೇನು ಒಳಗಡೆ ಬಿಡುವಂಥದ್ದು ಅವಶ್ಯಕತೆ ಇರೋದಿಲ್ಲ. ತಾನಾಗೆ ಬರೋಣ, ತಾನಾಗೆ ಹೋಗೋಣ, ಅಷ್ಟೇ ಅವ್ರ ಕೆಲಸ. ನಾವೇನು ಎಕ್ಸ್ಟ್ರಾ ಮಾಡೋಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್.